6 ಲಕ್ಷ ಮಾಡಿದೆ. 7,30,000 ಚಿಲ್ಲರೆ ಕಟ್ಟಿದ್ದೀವಿ. ಎಲ್ಲ ಬಡ್ಡಿಗೆ ಹಾಕೊಂಡಿದ್ದೀರಿ ನಾವು. ನಿಮ್ದೇನು ವರ್ಕೌಟ್ ಆಗ್ತಾ ಇಲ್ಲ ನಿಮ್ದು ಸೈಡಲ್ಲಿ ಅಂತಾರೆ ಒಬ್ಬರು, ಶ್ರೀನಿವಾಸ್ ಅಂತ ಅವರು. ನಿಮ್ ಪೇಪರ್ ತಂದು ಕೊಡ್ತೀನಮ್ಮ, ಕ್ಲಿಯರ್ ಮಾಡ್ಕೊಂಡ್ರಿ ಅಂತಾರೆ. ಕೂಲಿ ಮಾಡಿ ಎಲ್ಲ ಒಂದೇ ಸಲ 80,000 ಕಟ್ಬಿಟ್ಟೆ. ಬಡ್ಡಿಗೆ ತಗೊಂಡು ಬಡ್ಡಿ ಕಟ್ತಾನೆ ಇದ್ದೀನಿ. ಬೀಗ ಹಾಕೊಂಡು ದಿನಾಂಕ 14/8/2024 ಸಮಯ ಮಧ್ಯಾಹ್ನ 12 ಗಂಟೆ. ಫೈನಾನ್ಸ್ ಕಾಟಕ್ಕೆ ಅಜ್ಜ ಅಜ್ಜಿ ಕಂಗಾಲ್. ಎಸ್ ಪ್ರಿಯ ವೀಕ್ಷಕರೇ, ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ವೃದ್ಧ ದಂಪತಿಯನ್ನ ಖಾಸಗಿ ಫೈನಾನ್ಸ್ ಕಂಪನಿ ಬೀದಿಗೆ ತಳ್ಳಿತ್ತು. ಇನ್ನು ಮನೆಯಲ್ಲಿದ್ದ ಮೂಕ ಪ್ರಾಣಿಗಳನ್ನ ನೋಡದೆ ಬೀಗ ಜಡಿದು ಕ್ರೌರ್ಯ ಮೆರೆದಿದ್ರು. ಈ ಬಗ್ಗೆ ಸೂಪರ್ 3ಯಲ್ಲಿ ಸ್ವಲ್ಪ ರಾಂಗ್ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಬೀಗ ಹಾಕಿ ಶೀಲಾಕ್ ಹೋಗಿದ್ದಾನೆ ದ ಗ್ರೇಟ್ ಮ್ಯಾನ್. ಅವನನ್ನು ಕಳಿಸಿ, ವಿಜಯ ಮಲ್ಯ ದುಡ್ಡನ್ನು ತಗೊಂಬರ ಕಳಿಸಿ. ಅವನ್ನ ಎಲ್ಲೆಲ್ಲ ಕುಯ್ದು ಕಳಿಸ್ತಾರೆ ಗೊತ್ತಾಗುತ್ತೆ ಆಗ. ಕಾರ್ತಿಕ್, ಜನ ಸ್ಮಾಲ್ ಫೈನಾನ್ಸ್ ನಂಬರ್, ನನ್ನ ಬಳಿ ನಂಬರ್ ಇದೆ, ಲಾಸ್ಟ್ ನಂಬರ್ 287. ತಲೆ ಕೆಟ್ಟೋದ್ರೆ ಹಾಕ್ಬಿಡ್ತೀನಿ. ನೀವು ಇಲ್ಲಿ ತನಕ ಏನು ಸಾಲ ವಸೂಲಿ ಮಾಡಿದ್ದೀರಿ, ಯಾವ ರೀತಿಯಲ್ಲ ಒಂದೊಂದಾಗಿ ಕೊಡ್ತಾರೆ ಕರ್ನಾಟಕದ ಜನ. ಕಿವಿಯಲ್ಲಿ ರಕ್ತ ಬರಬೇಕು. ಆ ತಾಯಿಗೆ ಇದೆ ಆ ಪ್ರಾಣಿಗಳು ಸಾಯಬಾರ್ದು ಅಂತೇಳಿ. ನನ್ನ ಮಕ್ಕಳಿಗಿಲ್ವಾ ಈ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕು ಅಟ್ಲೀಸ್ಟ್ ಅಂತೇಳಿ ಒಂದು ಅವಕಾಶ ಕೊಡ್ಬೋದಿತ್ತು. ಯಾರು ಅವನು ಬೀಗ ಹಾಕಿದವನು, ಅವನ ಮನೆ ಗೊತ್ತಾಗಬೇಕು ನನಗೆ. ಈಗ ಬರಬೇಕು, ತಹಶೀಲ್ದಾರ್ ಬರಬೇಕು, ಅಲ್ಲಿ ಲೋಕಲ್ ಪೊಲೀಸ್ ಯಾರು ಬರಬೇಕು. 2.5 ಲಕ್ಷ ರೂಪಾಯಿ ಸಾಲ ಮಾಡಿದ್ದ ನಾಗಪ್ಪ ಜಯಲಕ್ಷ್ಮಮ್ಮ ದಂಪತಿಗೆ ಬಡ್ಡಿ ಸೇರಿ 3 ಲಕ್ಷ ರೂಪಾಯಿವರೆಗೆ ಸಾಲದ ಹೊರೆ ಹೊರಿಸಿದ್ರು. ಇದರಿಂದ ವೃದ್ಧ ದಂಪತಿ ಕಣ್ಣೀರ್ ಹಾಕಿದ್ರು. ಸೂಪರ್ 3ಯ ಲೈವ್ ನಲ್ಲೇ ನಾವೇ ಸಹಾಯ ಮಾಡಿದ್ವಿ. 5,000 ರೂಪಾಯಿ ಫೋನ್ ಪೇ ಮಾಡಿದ್ವಿ. ಇದರ ಬೆನ್ನಲ್ಲೇ ಮಿಡಿದ ಹೃದಯವಂತರು ತಮ್ಮ ಕೈಲಾದಷ್ಟು ಸಹಾಯಧನ ಮಾಡಿದ್ರು. ಅಜ್ಜಿಯ ಫೋನ್ ನಲ್ಲಿ ದಬ ದಬಾ ಅಂತ ದುಡ್ಡು ಜಮೆ ಆಗೋಕೆ ಶುರುವಾಯ್ತು ನೋಡಿ. ಖುಷಿ ಆಯ್ತಾ ಅಜ್ಜಿ? ಖುಷಿ ಆಯ್ತು ಸರ್. ಹಾ, ಖುಷಿ ಆಯ್ತು ಸರ್. ಒಳ್ಳೆಯದು ಸರ್ ನೀವು ಮಾಡಿದ್ದು. ಖುಷಿ ಆಯ್ತು. ಇನ್ನು ಕೊಡುವ ಮನಸ್ಸುಗಳು ಫೋನ್ ಪೇ ಮಾಡುತ್ತಲೇ ಇವೆ. ಇದಾದ ಬೆನ್ನಲ್ಲೇ ಸೂಪರ್ 3 ವರದಿ ಆದಾಗಲೇ ದೇವನಹಳ್ಳಿ ತಾಲೂಕು ಆಡಳಿತದಲ್ಲಿ ಹಲ್ಚಲ್ ಎಬ್ಬಿಸಿತ್ತು. ಮುಂದೆ ಏನಾಯ್ತು ಅಂತ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ಸೀನ್ 1, ಓಡೋಡಿ ಬಂದ ತಹಶೀಲ್ದಾರ್. ಮಧ್ಯಾಹ್ನ 12 ಗಂಟೆಗೆ ಸೂಪರ್ 3ಯಲ್ಲಿ ಇಂತಹ ಸ್ಟೋರಿ ಹೋಗುತ್ತೆ ಅಂತ ಕಮಿಂಗ್ ಅಪ್ ಕೊಟ್ಟಿದ್ವಿ. ಇದನ್ನು ನೋಡಿದ ದೇವನಹಳ್ಳಿ ತಹಶೀಲ್ದಾರ್ ಬಾಲಕೃಷ್ಣ ಎದ್ನೋ ಬಿದ್ನೋ ಅಂತ ಓಡೋಡಿ ಬಂದ್ರು. ಪರಿಹಾರ ಮಾಡ್ಕೊಳ್ತೀವಿ, ಬಂದಿದ್ದೀವಲ್ಲ ನಾವು ಮಾಡ್ಕೊಳ್ತೀವಿ. ಸೀನ್ 2, ಮಾಹಿತಿ ಪಡೆದ ತಹಶೀಲ್ದಾರ್. ಏನಾಯ್ತಮ್ಮ ಇದು ನಿಮ್ಗೆ? ಯಾಕೆ ಈ ತರ ಅವರು ಈ ಮೇಕೆಗಳನ್ನೆಲ್ಲ ಯಾಕೆ ಕೊಡಾಕಿದ್ರು? ನಿಮ್ಮನ್ನ ಯಾಕೆ ಹೊರಗೆ ಹಾಕಿದ್ದಾರೆ? ತಹಶೀಲ್ದಾರ್ ಬಾಲಕೃಷ್ಣ ಅಂಡ್ ಟೀಮ್ ವೃದ್ಧ ದಂಪತಿ ಬಳಿ ಮಾಹಿತಿ ಪಡೆದ್ರು. ಈ ವೇಳೆ ಅಜ್ಜಿ ಬಿಕ್ಕಿ ಬಿಕ್ಕಿ ಅತ್ತು ಕಣ್ಣೀರ್ ಹಾಕಿದ್ರು. ಯಾರು ಹೇಳಿದ್ರಮ್ಮ? ನಮ್ಮ ರೆವಿನ್ಯೂ ಆಫೀಸರ್ಸ್ ಇದ್ರು, ಇಲ್ಲ ನಾಟಕಾಚಾರಿ ಇದೆ, ನಮ್ಮ ಇದ್ರು, ಆರೇ ಇದ್ರು. ಸೀನ್ 3, ಅಜ್ಜಿ ಮನೆ ಬೀಗ ಉಡೀಸ್. ವೃದ್ಧ ದಂಪತಿ ಮನೆಗೆ ಹಾಕಿದ್ದ ಬೀಗವನ್ನ ಸುತ್ತಿಗೆಯಿಂದ ಒಡೆದು ಗೇಟ್ ಓಪನ್ ಮಾಡಲಾಯಿತು. ಸೀನ್ 4, ಲಾಕ್ ಆಗಿದ್ದ ಕುರಿ ಮೇಕೆ ರಿಲೀಸ್. ಇನ್ನು ಬೀಗ ಒಡೆದು 2 ತಿಂಗಳಿಂದ ಮನೆಯಲ್ಲಿ ಲಾಕ್ ಆಗಿದ್ದ ಕುರಿ, ಕೋಳಿ, ಮೇಕೆಯನ್ನ ಬಿಡುಗಡೆಗೊಳಿಸಿದ್ರು. ಸೀನ್ 5, ಫೈನಾನ್ಸ್ ಕಂಪನಿ ವಿರುದ್ಧ ಕೇಸ್. ಈ ರೀತಿ ಮಾಡುವ ಫೈನಾನ್ಸ್ ಕಂಪನಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕ್ತೇವೆ ಅಂದ್ರು. ಎಲ್ಲರಿಗೂ ಪಾಠ ಆಗ್ಬೇಕ್ರಿ. ಖಾಸಗಿ ಫೈನಾನ್ಸ್ನವರು ಈ ತರ ಬಡವರಿಗೆ ಯಾವನ್ ಮಾಡಿದ್ರು ಎಲ್ಲ ಪನಿಷ್ಮೆಂಟ್ ಅವ್ರಿಗೆ ಕ್ರಿಮಿನಲ್ ಮೊಕದ್ದಮೆ ಹಾಕ್ತೀವಿ ಅವ್ರ ಮೇಲೆ. ಬಡವರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ನೀವು ಯಾಕೆ ಕೊಡ್ಬೇಕಾಯ್ತು ಫೈನಾನ್ಸ್ ಬಡವರು ಇಷ್ಟೊಂದು? ಸೀನ್ 6, ಕಂದಾಯ ಇಲಾಖೆಯಿಂದ ಸಹಾಯಧನ.
ನಾಗಪ್ಪ ಜಯಲಕ್ಷ್ಮಮ್ಮ ದಂಪತಿಗೆ ದೇವನಹಳ್ಳಿ ಕಂದಾಯ ಇಲಾಖೆಯಿಂದ 5,000 ರೂಪಾಯಿ ಧನ ಸಹಾಯ ಮಾಡಿದ್ರು. ತಾಲೂಕು ಆಡಳಿತ ವತಿಯಿಂದ ಇವರ ಒಂದು ಕಷ್ಟ ನೋಡಲಾರ್ದೆ ಈಗ ನಮ್ಮ ಉಪತಹಶೀಲ್ದಾರ್ ಇರ್ಬೋದು, ಆರ್ಎಗಳಿರ್ಬೋದು, ಇರ್ಬೋದು, ಒಂದು 5,000 ರೂಪಾಯಿ ಪರಿಹಾರ ಕೊಡಿ ಸರ್. ಪಾಪ ಅವ್ರಿಗೆ ಬೇಡ, ನಮ್ಮ ಒಂದು ಕಂದಾಯ ಇಲಾಖೆ ವತಿಯಿಂದ ಅವ್ರಿಗೆ ಒಂದು 5,000 ರೂಪಾಯಿ ಪರಿಹಾರ ಕೊಡ್ತಾ ಇದ್ವಿ. ಆ ವಯಸ್ಸಾದವ್ರಿಗೆ ಪಾಪ ಅವಕ್ಕೆಲ್ಲ ಸ್ವಲ್ಪ ಹುಲ್ಲು, ಅವಕ್ಕೆಲ್ಲ ಸ್ವಲ್ಪ ಆಹಾರ, ಇವರು ಸ್ವಲ್ಪ ಒಳ್ಳೆ ಆಹಾರ ತಿಂದ್ಬಿಟ್ಟು ಒಂದು 5,000 ರೂಪಾಯಿ ಪರಿಹಾರ ಅದು ಒಂಥರ ಗಿಫ್ಟಾಗೆ ಕೊಡ್ತಾ ಇದ್ದೀವಿ. ಏನು ಸೂಪರ್ 3 ಮನವಿಗೆ ಮಿಡಿದ ಹೃದಯವಂತರು ಕೂಡ ವೃದ್ಧ ದಂಪತಿ ಖಾತೆಗೆ ಜಮಾ ಮಾಡ್ತಿದ್ದು, ಕನ್ನಡಿಗರೇ ನಿಮಗೊಂದು ಸಲಾಂ. ಸಾಲ ತೀರ್ಸ್ಕೊಂಡ್ಬೇಕು ಸಭೆ, ಖುಷಿ ಆಯ್ತು ಸಭೆ, ನನ್ನ ಪ್ರಾಣ ಉಳ್ಕೊಂಡು. ನಿಜಕ್ಕೂ ಸೂಪರ್ 3 ವರದಿ ನೋಡಿ ಸತ್ಯವಾಗೂ ಕಣ್ಣಲ್ಲಿ ನೀರು ಬಂತು. ನಾವು ಯಾವ ವ್ಯವಸ್ಥೆಯಲ್ಲಿದ್ದೀವಿ, ಅಲ್ಲಿ ನಮಗೆ ರಕ್ಷಣೆ ಇಲ್ವಾ? ಜನ ಸತ್ತೋದ ಮೇಲೆ ಮಾತ್ರ, ರೈತ ಸತ್ತೋದ ಮೇಲೆ ಮಾತ್ರ ನಾವು ಶವಕ್ಕೆ ಮಾತ್ರ ಬೆಲೆ, ಬದುಕಿದಾಗ ಅವ್ನಿಗೆ ಬೆಲೆನೇ ಇಲ್ವಾ? ಎಂಥ ಕ್ಷೇತ್ರ ಇದು? ಹಾಲಿ ಸಚಿವರಾಗಿರೋಂಥ KH ಮುನಿಯಪ್ಪ ಅವರ ಸ್ವಕ್ಷೇತ್ರ. ಅಂಥ ಕ್ಷೇತ್ರದಲ್ಲಿ ಇಂಥ ಒಂದು ಘಟನೆ ಇದು ಬೆಂಗಳೂರಿನ ಕೂಗಳತೆ ದೂರ ಏರ್ಪೋರ್ಟ್ಗೆ ಪಕ್ಕದಲ್ಲಿರೋ ಎಡಬಿದ್ರೆ ಬರುವಂಥ ಸ್ಥಳದಲ್ಲಿ ಇಂಥ ಘಟನೆ ಅಮಾನವೀಯ ಘಟನೆ, ಹೇಯ ಕೃತ್ಯ ಇದು. ಮನುಷ್ಯನ ಜೀವಕ್ಕೆ ಬೆಲೆ ಇಲ್ವಾ? 2 ಲಕ್ಷ, ಕೇವಲ 2 ಲಕ್ಷ ರೂಪಾಯಿಗೋಸ್ಕರ ಇಂಥ ಜಾಗಕ್ಕೆ ಒಳಗಡೆ ಇದ್ದ ಪ್ರಾಣಿಗಳನ್ನೂ ನೋಡಿದೆ, ಪಕ್ಷಿಗಳನ್ನು ನೋಡಿದೆ. ಯಾವ ಕಾನೂನು ಹೇಳೈತಿ ಇವ್ರಿಗೆ ಇದನ್ನೆಲ್ಲ ಮಾಡುವಂಥ? ಇವಾಗ ಅವ್ರಿಗೆ 2 ಲಕ್ಷ ಅಲ್ಲ 4 ಲಕ್ಷ ನಾವು ಕೊಡ್ತೀವಿ ಜನಗಳ ಹತ್ರ. ನಾವು ಕನ್ನಡಿಗರು ಉದಾರಿಗಳು, ನಮ್ಮ ಹತ್ರ ದುಡ್ಡು ಇಲ್ಲದೆ ಇರ್ಬೋದು, ಭಿಕ್ಷೆ ಬೇಡಿ ಆದರೂ ಕೊಡ್ತೀವಿ ಅವ್ರ ದುಡ್ಡು. ಇವ್ರಿಗಾಗಿರೋಂಥ ನೋವುಗಳಿಗೆ ಅಲ್ಲ ರಿಯಲ್ ಮನುಷ್ಯರು ಮಲ್ಕೊಳಕ್ಕಾಗಲ್ಲ. ಬಾತ್ರೂಮಲ್ಲಿ ಅವ್ರು 2 ತಿಂಗಳು ಬೆಳೆದಿದ್ದಾರೆ ಅಂದರೆ ನಿಜಕ್ಕೂ ಶೇಮ್. ನಾವು 2,60,000 ಈಗಾಗಲೇ ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಗೈಡ್ಲೈನ್ ಇದೆ. ಗೈಡ್ಲೈನ್ ಪ್ರಕಾರ ಅವ್ರು ಯಾವುದೋ ನಾವು ಕೋರ್ಟಿಗೆ ದುಡ್ಡು ಖರ್ಚು ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ, ನಾವು ಇದು ಕಾರಲ್ಲಿ ಬಂದ್ವಿ, ಇದರಲ್ಲಿ ಹೋದ್ವಿ, ಅವೆಲ್ಲ ಕೂಡ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಅದರಿಂದ ಇವತ್ತು ಕಾನೂನುಬದ್ಧವಾಗಿ ಅವ್ರು ಬರಲಿ. ಕಾನೂನುಬದ್ಧವಾಗಿ ಅವ್ರು ಬಂದರೆ ಮತ್ತೆ ಎಲ್ಲ ದುಬಾರಿ ಇಂಟ್ರೆಸ್ಟ್ ಎಲ್ಲ ಹಾಕಿ 24% ಎಲ್ಲ ಇಂಟ್ರೆಸ್ಟ್ ಚಾರ್ಜ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಅನ್ನೋವಂಥದ್ದನ್ನು ನೋಡಬೇಕಾಗ್ತದೆ. ಇವತ್ತು ಅವರು ಏನು ಇವತ್ತು ಮೊದಲನೇದಾಗಿ ಅದೆಲ್ಲದಕ್ಕಿಂತ ಅವ್ರ ಸಾಲ 5 ರೂಪಾಯಿ ಬೇಡ, ಕಾನೂನುಬದ್ಧವಾಗಿ ಲೀಗಲಿ ರೆಕವರಬಲ್ ಡೆಟ್ ಅಂತೀವಿ. ಅದಕ್ಕೆ ನಾವು ಲೀಗಲಿ ರೆಕವರಬಲ್ ಡೆಟ್, ನೀವು ಕೇಳ್ದಂಗೆಲ್ಲ ಕೊಡೋಕ್ಕೆ ಎದುರಿಸ್ಕೊಂಡು ತೊಗೊಂಡು ಹೋಗ್ಲಿಕ್ಕಾಗಲ್ಲ. ಲೀಗಲಿ ರೆಕವರಬಲ್ ಡೆಟ್ ಕಾನೂನಿನ ಪ್ರಕಾರ, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಲೀಗಲಿ ರೆಕವರಬಲ್ ಡೆಟ್ ಏನಿದೆ ಅದ್ರ ಪ್ರಕಾರ ನಾವು ಅದನ್ನು ಸಾಲನ ವಹಿಸ್ಕೊಳ್ಳಿಕ್ಕೆ ತಯಾರಿದ್ದೀವಿ. ನಾವು ಶ್ರೀಮತಿ ಜಯಲಕ್ಷ್ಮಮ್ಮನ ಋಣಮುಕ್ತಿ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಅವ್ರ ಮನೆಯನ್ನು ಏನು ಇವತ್ತು ಮಾರ್ಟ್ಗೇಜ್ ಮಾಡ್ಕೊಂಡಿದ್ದಾರೆ ಅದನ್ನ ಋಣಮುಕ್ತ ಮಾಡಿ ಅದನ್ನ ಬಿಡಿಸ್ಕೊಳ್ಳೋ ತನಕ ನಾವು ಅವ್ರ ಜೊತೆ ಇರ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವ್ರನ್ನ ಬ್ಯಾಂಕ್ ಕರೆಯೋಣ. ನೀವು ಕರೀರಿ, ಕರೆದವರು ಲೆಕ್ಕಪತ್ರ ತೊಗೊಂಡು ಬರಲಿ, ಅವ್ರದ್ದು ಏನು ಸಾಲ ಇದೆ ಅವ್ರದ್ದು ಇದು ಮಾಡೋಣ. ಆದರೆ ಈಗ ಮಾಡಿರ್ತಕ್ಕಂಥ ಒಂದು ತಪ್ಪಿಗೆ ಇದರಲ್ಲಿ ಒಂದು ವಿಚಾರ ತಮ್ಗೆ ಹೇಳಲಿಕ್ಕೆ ಬರ್ತೇನೆ. DRTಯಲ್ಲಿ ಡೆಟ್ ರಿಕವರಿ ಟ್ರಿಬ್ಯುನಲಲ್ಲಿ ಯಾವ ರೀತಿ ಬ್ಯಾಂಕು ತನ್ನ ಸಾಲವನ್ನು ವಸೂಲು ಮಾಡಲಿಕ್ಕೆ ಅರ್ಜಿ ಹಾಕ್ಕೊಳ್ತದೆ, ಅದೇ ರೀತಿಯಾಗಿ ಕೌಂಟರ್ ಕ್ಲೈಮ್ ಅಂತಿದೆ. ಇವತ್ತೇನು ಇವರಿಗೆ ನಷ್ಟ ಆಗಿದೆ, ಈ ನಷ್ಟ ಮತ್ತು ಮಾನಸಿಕ ನಿವೇದನೆ, ಮೆಂಟಲ್ ಎಗನೀಸ್, ಇದನ್ನೆಲ್ಲ ಕೂಡ ಈಗ ನಾವು ನಮ್ಮ ವಕೀಲರ ಮೂಲಕ ಅದನ್ನೊಂದು ಕೇಸನ್ನು ಫೈಲ್ ಮಾಡ್ತೀವಿ. ಈಗ ನಮ್ಮ ಕೇಸಲ್ಲಿ ಈ ಮೆಂಟಲ್ ಎಗನಿ ಅವ್ರು ಕೊಡಬೇಕಾದ ಸಾಲಕ್ಕಿಂತ ನಮ್ದು ಹೆಚ್ಚಿಗೆ ಇದ್ದರೆ ಅದರಲ್ಲಿ ಅವರು ಸಾಲನ ಕಟ್ ಮಾಡಿಕೊಂಡು ಉಳಿದಿದ್ದ ದುಡ್ಡು ಪರಿಹಾರವಾಗಿ ಅವ್ರು ಕೊಡಬೇಕು. ಯಾರನ್ನು ಕೂಡ ಕಾನೂನಾತ್ಮಕ ಹೋರಾಟ ಮಾಡೋದಕ್ಕೆ ಪಾಪ ಅವ್ರ ಕೈಲಿ ಶಕ್ತಿ ಇಲ್ಲ. ಸೊ ಈಗ ನೀವು ಅವ್ರ ಪರವಾಗಿ ಸಂಪೂರ್ಣವಾಗಿ ನಿಂತ್ಕೊಳ್ತೀರಾ? ಸಂಪೂರ್ಣವಾಗಿ ಅವ್ರ 5 ರೂಪಾಯಿ ಎಲ್ಲೂ ಕೂಡ ಖರ್ಚು ಮಾಡೋದು ಬೇಕಿಲ್ಲ, ಅವ್ರು ಏನು ಲೀಗಲ್ ಎಕ್ಸ್ಪೆನ್ಸ್ ಮಾಡಬೇಕಿಲ್ಲ. ಕಾನೂನು ಪರವಾಗಿ ಹೋರಾಟ ಮಾಡಿ ಅವರಿಗೆ ಈ ಮನೆಯನ್ನು ಋಣಮುಕ್ತ ಮಾಡಿ ಕೊಡುವಂಥ ಜವಾಬ್ದಾರಿನ ಈ ರಿಪಬ್ಲಿಕ್ TV ಮೂಲಕ ನಾನಿವತ್ತು ಆತ್ಮವಿಶ್ವಾಸದಿಂದ ಹೇಳ್ತೇನೆ. ಇದರಲ್ಲಿ ಯಾವುದೂ ಕೂಡ ಹಿಂದೆ ಸರಿಯುವಂಥ ಪ್ರಶ್ನೆನೇ ಇಲ್ಲ. ನೀವು ನಮಗೇನು ಸಹಕರಿಸಬೇಕು ಅಂತ ಹೇಳಿದ್ರೆ, ಈಗ ತಹಸೀಲ್ದಾರ್ ಅವ್ರು ಮಾತಾಡಿದ್ದೀನಿ, DC ಅವ್ರನ್ನ ಸ್ವಲ್ಪ ಬರ್ಮಾಡ್ಕೊಳ್ಳಿ. ಅವ್ರ ಮೂಲಕ ಇವತ್ತು ಪ್ರೈಮ್ ಮಿನಿಸ್ಟರ್ಗೆ ರೆಪ್ರೆಸೆಂಟೇಷನ್ ಕೊಡಬೇಕು. ಬ್ಯಾಂಕ್ ಅವ್ರನ್ನ ಬರ್ಮಾಡ್ಕೊಳ್ಳಿ. ಆಥರೈಸ್ ಆಫೀಸರ್ ಇಲ್ಲಿ ಬರಬೇಕು, ಯಾರೋ ಕಲೆಕ್ಷನ್ ಏಜೆಂಟ್ ಏನೂ ಅಂದಲ್ಲ. ಇದಕ್ಕೆ ಒಂದು ಆಥರೈಸ್ ಆಫೀಸರ್ ಅಂತ ಇರ್ತಾನೆ. ಆಥರೈಸ್ ಆಫೀಸರ್ ಅರ್ಜಿ ಹಾಕಿದ್ರೇ ಅಲ್ಲಿ CJM ಕೋರ್ಟಲ್ಲಿ ಅವರು ಈ ಸರ್ಫೇಸ್ ಆ್ಯಕ್ಟಲ್ಲಿ ಪೊಸಿಷನ್ ತೊಗೊಳ್ಳಿಕ್ಕೆ ಇದು ಮಾಡೋದು. ಆಥರೈಸ್ಡ್ ಆಫೀಸರ್ಸ್ಗೆ ಒಂದು ಸೆಟ್ ಆಫ್ ರೂಲ್ ಇದೆ. ಆ ಸೆಟ್ ಆಫ್ ರೂಲ್ನ ವೈಲೇಟ್ ಮಾಡಿದ್ದಾರೆ. ಸೆಟ್ ಆಫ್ ರೂಲ್ ವೈಲೇಟ್ ಮಾಡಿರೋದ್ರಿಂದ ಅವ್ರನ್ನ ಬಂಧಿಸಿ 1 ವರ್ಷ ಅವರಿಗೆ ಜೈಲು ಶಿಕ್ಷೆ ಕೊಡಲಿಕ್ಕಿದೆ ಅವಕಾಶ ಇದೆ. ಆ ಕೆಲಸವನ್ನು ಪೊಲೀಸವರು ಮತ್ತು ಕಾನೂನಲ್ಲಿ ಮಾಡಬೇಕಾಗ್ತದೆ. ಉಳಿದವ್ರದ್ದು ಏನಿದೆ ಸಾಲ ಇದೆ ನಾವು ತೀರಿಸಲಿಕ್ಕೆ ತಯಾರಿದ್ದೇವೆ. ಇದು ಏನು ದಯಾನಂದ ರೆಡ್ಡಿ ಅವರ ಮಾತು. ಇವರ ಸಾಲ ಎಷ್ಟೇ ಇದ್ರೂ ಕೂಡ ನಾವು ಈಗೇನೀಗ ಎಷ್ಟು ಈಗಾಗಲೇ 2,60,000 ಇವರು ಕಟ್ಟಿದ್ದಾರೆ, ಇನ್ನೆಷ್ಟು ಕಟ್ಟಬೇಕಾಗುತ್ತಕ್ಕಂಥದ್ದು ಬ್ಯಾಂಕ್ನ ಸಿಬ್ಬಂದಿಗಳು ಬರಬೇಕು, ಇಲ್ಲಿ ಬಂದು ನೋಡಿ ಅವರ ದಾಖಲೆ ಕೊಡಬೇಕು. ಅದೆಲ್ಲವನ್ನ ಕೂಡ ನಾವು ಕಟ್ಟಲಿಕ್ಕೆ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.
ಎಲ್ಲೆಲ್ಲೂ ಈ ಎರಡು ದೃಶ್ಯಗಳದ್ದೇ ಸದ್ದು. ಆ ಪುಟ್ಟ ಮಗು ಏನು ಭಾಳ ರಾಡಿ ಆಗೈತಿ, ರಸ್ತೆ ಮಾಡಿಕೊಡಿ ಅಂತಲ್ಲ, ರಸ್ತೆ ಭಾಳ ಚಲೋ ಐತಿ ಅಂತ ಹೇಳೋ ತನಕ ನಾವು ಬಿಡಲ್ಲ. ಎಸ್, ಇದೀಗ ರಾಜ್ಯದಲ್ಲಿ ಎರಡು ದೃಶ್ಯಗಳು ಅದ್ಯಾವ ಮಟ್ಟದಲ್ಲಿ ಹಲ್ಚಲ್ ಎಬ್ಬಿಸಿದೆ ಗೊತ್ತಾ? ಕೆಳ ಅಧಿಕಾರಿಯಿಂದ ಹಿಡಿದು ಸಚಿವರ ತನಕ ಮುಟ್ಟಿದೆ. ಬೆಳಗಾವಿಯ ಖಾನಾಪುರದ ಸುರಪುರ ಕೆರೆವಾಡ ಹೊರವಲಯದ ಆಂಜನೇಯ ನಗರದ ಮಕ್ಕಳು ಕೆಸರಿನಲ್ಲೇ ಹೋಗಬೇಕಾಗಿತ್ತು. ಈ ಬಗ್ಗೆ ಆಗಸ್ಟ್ 10ನೇ ತಾರೀಕು ನಾವು ವರದಿ ಮಾಡಿದ್ವಿ. ನೆಕ್ಸ್ಟ್ CM ಆಗುವಂಥ ಸತೀಶ್ ಜಾರಕಿಹೊಳಿ ಅವರೇ, ನೀವು ಉಸ್ತುವಾರಿ ಸಚಿವರು, ನಿಮ್ಮ ಮಗಳನ್ನ ಗೆಲ್ಸ್ಕೊಂಡ್ಬಂದ್ರಿ, ಅಲ್ಲೂ ಬೈಕೊಂಡ್ರಿ ನೀವು ಲಕ್ಷ್ಮಣ ಸವದಿಗೆ, ಅಲ್ಲಿ ಸರಿಯಾಗಿ ಓಟ್ ಬಿದ್ದಿಲ್ಲ ಅಂತೇಳಿ. ಇಲ್ಲಿ ನಿಮ್ಗೆ ಓಟ್ ಹಾಕ್ತಾರಾ? ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ, ಮಕ್ಕಳ ಬಗ್ಗೆ ಯಾರು ಗಮನ ಹರಿಸಬೇಕು? ನಾನು ಯಾಕೆ ಪ್ರತಿಯೊಬ್ಬರ ಫೋಟೋ ಕೊಡ್ತಾ ಇದ್ದೀನಿ ಅಂತಂದರೆ, ಇವ್ರ ಜೊತೆ ಬಂದಿರ್ತಾರಲ್ಲ, ಅಣ್ಣನಿಗೆ ಜೈ ಅಕ್ಕನಿಗೆ ಜೈ ಅಂತ ಬಂದಿರ್ತಾರಲ್ಲ, ಅವನು ಯಾವನಾದ್ರೂ ಒಬ್ಬ ನೋಡಲಿ ಅಂತ ನೋಡ್ಬಿಟ್ಟು, ಅಕ್ಕ ಇಲ್ಲೇನೋ ಹಿಂಗೆ ಮಾಡ್ತಾ ಇದ್ದಾರೆ, ಇಲ್ಲಿ ಎಲ್ರೋ ಇಲ್ಲಿ ಏನಾದ್ರೂ ಒಂದು ಮಾಡಿ ಅಂತ. ನಿಮಗೊಂದು ಚಾಲೆಂಜ್, ಈಗ ನೋಡೋಣ ನೀವೇನು ಮಾಡ್ತೀರಿ ಅಂತ. ನೀವು ಅದನ್ನು ಮಾಡ್ತೀರೋ ಅನ್ನೋ ವಿಶ್ವಾಸ ಇದೆ ನನಗೆ. ಮಾಡ್ತೀರಿ, ಮಾಡಿದ ನಂತರ ನೀವು ಎಷ್ಟು ಮಾತಾಡ್ತೀರೋ ನೀವು ಮಾತಾಡ್ಬೋದು, ಅದಕ್ಕಿಂತ ಮೊದಲು ಬೇಡ. ಸರಿ ಸರ್, ಸರಿ, ಓಕೆ, ಥ್ಯಾಂಕ್ ಯು. ದೃಶ್ಯ ನಂಬರ್ 1, ಸುದ್ದಿ ಸ್ಫೋಟಕ್ಕೆ ಜಿಲ್ಲಾಡಳಿತ ಶೇಕ್. ಎಸ್, ಶಾಲಾ ಮಕ್ಕಳ ಗೋಳಿನ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಬೆಳಗಾವಿ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಯಿತು. ತಕ್ಷಣವೇ ಖಾನಾಪುರದ ತಾಲೂಕಾ PDO ರೆಡ್ಡೇರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಲ್ಲಪ್ಪ, ಇಒ ವೀರನಗೌಡ, DDPI ಮೋಹನ್, ಶಾಸಕ ವಿಠ್ಠಲ್ ಹಲ್ಗೇಕರ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ತುರ್ತು ಮೀಟಿಂಗ್ ಮಾಡಿದ್ರು. ಸಾಹೇಬ್ರ ಮಿನಿಸ್ಟರ್ ಅದರಿ, ನೀವು ಶಾಸಕರದಿರಿ, ಇಬ್ರು ಕೂಡಿ ಒಂದು ಶಾಶ್ವತ ಪರಿಹಾರ ಕೊಟ್ಟು ಬಿಡ್ಲಿ. ಮತ್ತೊಂದ್ಸಲ ನಾವು ಬಂದವ್ರಿಗೆ ಓಟ್ ಕೇಳು ಹಂಗ ನಮ್ಗೆ ಅಧಿಕಾರ ಎರಡು ಕುಡ್ಸೋ ಜವಾಬ್ದಾರಿ ನಮ್ದ್ರಿ. ಜನಕ್ಕೆ ನ್ಯಾಯ ಸಿಗೋ ಮಾಡೋ ಜವಾಬ್ದಾರಿ ಟೆಂಪರರಿ ಎರಡು ದಿವಸ ಚಾಲು ಮಾಡ್ತಾರೆ. ನಂದಗಡೆ ಈ ರೋಡ್ ಹೋಗ್ತಾರೆ, ಈಗ ಹುಲಿಕೆರಿಗೆ ಹೋಗ್ತೈತ್ರಿ. ರೋಡ್ ದೊಡ್ಡ ರೋಡ್ ಅದ, ಆ ರೋಡ್ ಅತಿಕ್ರಮಣ ಅದಾರ ಈಗ ಸದ್ಯ. ಸಚಿವ ಸತೀಶ್ ಜಾರಕಿಹೊಳಿ ಟೀಮ್ ಎಂಟ್ರಿ. ಇನ್ನು ಈ ಸುದ್ದಿ ಪ್ರಸಾರ ಆದ ತಕ್ಷಣವೇ ಸಚಿವ ಸತೀಶ್ ಜಾರಕಿಹೊಳಿ ಟೀಮ್ ಎಂಟ್ರಿ ಕೊಡ್ತು. ಕೆಪಿಸಿಸಿ ಆಯಿಷಾ ಸನಾದಿ ಕೂಡ ಈ ಭೇಟಿ ನೀಡಿದ್ರು. ನೊಂದ ಮಕ್ಕಳ ಜೊತೆ ನಿಂತು ನಿಮ್ಮ ಸಮಸ್ಯೆ ಪರಿಹಾರ ಆಗೋ ತನಕ ನಿಮ್ ಜೊತೆ ನಾವು ಇರ್ತೀವಿ ಅಂತ ತಿಳಿಸಿದ್ರು. ಯಾಕೆ ಅಳತಿದ್ನಿ ನಿನ್ನೆ? ಅದಕ್ಕ ಏನ್ ಮಾಡ್ಬೇಕು? ರಸ್ತೆ ಮಾಡಿದ್ಮೇಲೆ ಶಾಲೆಗೆ ಹೋಗ್ತೀಯ. ರಾಡಿ ಬಾಳ ಐತಿ, ಅಳಾತಿದ್ದಿಲ್ಲ, ಮತ್ತೆ ಬಾಳ ಹತ್ತಿಲ್ಲ. ಅದಕ್ಕ ನಿಮ್ಮ ಊರಿಗೆ ನಾಳೆಯಿಂದ ರೋಡ್ ಆಗ್ತಿದ್ದಿ, ಹೌದಿಲ್ಲ? ಮಾಡ್ರಿ ಸರ್. ಹಾ, ಸಾಹೇಬ್ರಿಗೆ ಹೇಳುನು, ಆಕಿನ ಭೇಟಿಯಾಗಿ ಬಂದಿವಿ, ಆಕಿನ ರೋಡ್ ಮಾಡ್ಕೊಡ್ರಿ, ಆಕಿ ಕಲ್ತು ನಿಮ್ ಜೊತೆ ಹೋರಾಟ, ಹೌದಿಲ್ಲ? ಟಕಾಟಕ್ ಆಗಿದ್ದೇನು? ರಸ್ತೆ ದುರಸ್ತಿಗಾಗಿ ತಕ್ಷಣವೇ 2 ಲಕ್ಷ ಅನುದಾನ, ಕ್ರಿಯಾಯೋಜನೆ ಸಿದ್ಧಪಡಿಸಿದರೆ ತಕ್ಷಣವೇ 5 ಲಕ್ಷ ಅನುದಾನ, ಶಾಲೆ ನಡೆಸಲು ಬಾಡಿಗೆ ಕಟ್ಟಡ ಕೊಟ್ಟರೆ ನಡೆಸಲು ರೆಡಿ, ತಕ್ಷಣವೇ 2 ಶಿಕ್ಷಕರ ನೇಮಿಸೋ ಭರವಸೆ, ಈ ಕ್ಷಣದಿಂದಲೇ ಗ್ರಾಮದಲ್ಲೇ ಮಕ್ಕಳಿಗೆ ಪಾಠ. ಈ ನಿರ್ಧಾರಗಳು ಆದ್ಮೇಲೆ ರಸ್ತೆಯ ಕೆಲಸ ಆರಂಭ ಆಗೋಕೆ ಶುರುವಾಯಿತು. ಅದನ್ನ ಇದೀಗ ನಾವು ಸೀನ್ ಬೈ ಸೀನ್ ತೋರಿಸ್ತೀವಿ, ನೋಡಿದ್ರೆ ಸೂಪರ್ ಸೂಪರ್ ಅಂತೀರಾ. ದೃಶ್ಯ ನಂಬರ್ 1, ಕೆಸರುಗದ್ದೆಯಲ್ಲಿಯೇ ಇಒ ದೌಡು. ವರದಿ ಪ್ರಸಾರ ಆಗಿ 1 ಡೇ ಆಗ್ತಾ ಇದ್ದಂತೆ ವೀರನಗೌಡ ಬೆಳ್ಳಂಬೆಳಗ್ಗೆ ಸ್ಪಾಟಿಗೆ ದೌಡಾಯಿಸಿದ್ರು. ಕೆಸರಿನಲ್ಲಿ ಓಡಾಡಿ ಪರಿಶೀಲನೆ ನಡೆಸಿದ್ರು. ದೃಶ್ಯ ನಂಬರ್ 2, ಕಣ್ಣೀರು ಸುರಿಸಿದ ಜಾಗ, ಹುಡುಗ ಬಿದ್ದ ಸ್ಥಳ. ತಾಲೂಕು ಪಂಚಾಯಿತಿ ಇಒ ಅವರು ಹುಡುಗ ಬಿದ್ದಿರುವ ಹಾಗೂ ಮಗು ಕಣ್ಣೀರು ಹಾಕಿದ ಸ್ಥಳ ಪರಿಶೀಲನೆ ನಡೆಸಿದರು. ಇಲ್ಲಿ ಬರಲಿ. ದೃಶ್ಯ ನಂಬರ್ 3, JCB ಬಳಸಿ ಕೆಲಸ ಪ್ರಾರಂಭ. JCB ಗರ್ಜನೆ ಶುರುವಾಯಿತು.
ಎಲ್ಲವನ್ನು ಕ್ಲೀನ್ ಮಾಡಿ ಪೈಪ್ ಅಳವಡಿಕೆಗೆ ಗುಂಡಿ ತೋಡಲಾಯಿತು. ದೃಶ್ಯ ನಂಬರ್ 4, ಟ್ರ್ಯಾಕ್ಟರ್ನಲ್ಲಿ ಬಂದ ಪೈಪ್. ಟ್ರ್ಯಾಕ್ಟರ್ ಮೂಲಕ ಸಿಮೆಂಟ್ ಪೈಪ್ಗಳನ್ನು ತರಲಾಯಿತು. ಅಳವಡಿಕೆ ಕಾರ್ಯ ಶುರುವಾಯಿತು. ಇಲ್ಲಿ ಬರಲಿ. ದೃಶ್ಯ ನಂಬರ್ 5, ತಾತ್ಕಾಲಿಕವಾಗಿ ರಸ್ತೆ ಕೆಲಸ ಶುರು. ದೃಶ್ಯ ನಂಬರ್ 6, ಸೂಪರ್ 3ಯ 50% ಇಂಪ್ಯಾಕ್ಟ್. ತಮ್ಮ ಸಮಸ್ಯೆಗೆ ಸ್ಪಂದಿಸಿದ ರಿಪಬ್ಲಿಕ್ ಕನ್ನಡಕ್ಕೆ ಮಕ್ಕಳು ಹಾಗೂ ಸ್ಥಳೀಯರು ಥ್ಯಾಂಕ್ಸ್ ಹೇಳಿದರು. ರಸ್ತೆ ಚಲೋ ಆಗ್ತೈತಿ, ಎಲ್ಲರಿಗೂ ರಿಪಬ್ಲಿಕ್ ಎಲ್ಲರಿಗೂ ಧನ್ಯವಾದ. ಅಣ್ಣ ಇದ್ದವ ಇವತ್ತ ರಸ್ತೆ ಚಲೋ ಐತೆ, ಅದು ಖುಷಿ ಆಗೈತಿ. ಒಟ್ನಲ್ಲಿ ಸೂಪರ್ 3 ಇದೀಗ ಅರ್ಧ ಕೆಲಸ ಮಾಡಿಸಿದೆ. ಫುಲ್ ರೋಡ್ ಆಗೋ ತನಕ ಬೆನ್ನುತ್ತಲೇ ಇರುತ್ತೆ. ನಿಮಗೆ ಗೊತ್ತಲ್ವಾ, ಸೂಪರ್ 3 ಕಮಿಟ್ಮೆಂಟ್ ಅಂದ್ರೆ ಕಮಿಟ್ಮೆಂಟ್. ಆ ಪುಟ್ಟ ಮಗು ಏನು ಭಾಳ ರಾಡಿ ಆಗೈತಿ ರಸ್ತೆ ಮಾಡಿಕೊಡಿ ಅಂತಲ್ಲ, ರಸ್ತೆ ಭಾಳ ಚಲೋ ಐತಿ ಅಂತ ಹೇಳೋ ತನಕ ನಾವು ಬಿಡಲ್ಲ. ಸರ್, ನಿಮ್ಮಿಂದ ನಮ್ಗೆ ಚಲೋ ಆಗ್ತಾ ಇದೆ, ನಮಗೆ ಒಳ್ಳೆ ರಸ್ತೆ ಆಗ್ತಾ ಇದೆ. ರಿಪಬ್ಲಿಕ್ ಧನ್ಯವಾದಗಳು. ಸರ್, ಬುದ್ಧಿ ಚಲೋ ಆಗ್ತೈತಿ, ರಸ್ತೆ ಚಲೋ ಆಗ್ತೈತಿ, ಎಲ್ಲರಿಗೂ ರಿಪಬ್ಲಿಕ್ ಎಲ್ಲರಿಗೂ ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಸೂಪರ್ 3 ಕಾರ್ಯಕ್ರಮದಿಂದ ನಮಗೆ ಚಲೋ ರಸ್ತೆ ಆಗಿದೆ. ಎಲ್ಲ ಮಾಧ್ಯಮದವರಿಗೆ ತುಂಬಾ ಧನ್ಯವಾದಗಳು. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ದಿನಾಂಕ 22/7/2024. ಸಮಯ ಮಧ್ಯಾಹ್ನ 12 ಗಂಟೆ. ಎಸ್ ವೀಕ್ಷಕರೇ, ಜೀವ ಬಲಿ ಪಡೆಯಲು ಈ ಓವರ್ ಹೆಡ್ ಟ್ಯಾಂಕ್ ಕಾದು ಕುಳಿತಿತ್ತು. 30 ವರ್ಷದ ಹಿಂದೆ ನಿರ್ಮಿಸಿದ ಟ್ಯಾಂಕ್ ಶಿಥಿಲಗೊಂಡು ಅಸ್ಥಿ ಪಂಜರದಂತಾಗಿತ್ತು. ಇದರಿಂದ ಬಾಗಲಕೋಟೆಯ ನಂದವಾಡದ ಜನ ಭಯದಲ್ಲಿ ಬದುಕ್ತಾ ಇದ್ರು. ಈ ಬಗ್ಗೆ ಸೂಪರ್ 3 ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಒಬ್ಬ PDOಗೆ ಕೂಡ ಸಂಬಳ ಕೊಡ್ತಾರಲ್ವಾ, ಒಬ್ಬ ಭಿಕ್ಷುಕನಿಗೂ ಕೂಡ ರೈಟ್ಸ್ ಇದೆ. ಯಾಕಂದ್ರೆ ಆತ ಕೂಡ ಟ್ಯಾಕ್ಸ್ ಕಟ್ತಾನೆ. ಮುಖ್ಯಮಂತ್ರಿಗಳದ್ದು ಗಮನಕ್ಕೆ ತರಬಹುದು, ಪ್ರಧಾನಿಗಳ ಗಮನಕ್ಕೂ ತರಬಹುದು, ಬಟ್ ಅವ್ರು ಮಾಡೋ ಕೆಲಸ ಅಲ್ಲ. ಆದರೆ ನಿಮ್ಮ ಅಂಡ್ರಲ್ಲಿ ಹಿಂಗಾಗ್ತದೆ ಯಾಕಪ್ಪ ಅಂತ ಒಂದು ಫೋನ್ ಯಾರಾದರೂ ಮಾಡೋರು ಮಾಡಲಿ ಅಂತ ಅಷ್ಟೇ ನಮ್ಮ ಉದ್ದೇಶ ಇರೋದು. ನೀವು ಅನಿಸ್ತಿರ್ಬೋದು, ಏನ್ರಿ ಒಂದು ವಾಟರ್ ಟ್ಯಾಂಕ್ ಯಾರ ಹತ್ರ ಕೇಳ್ತೀರಿ, ಮತ್ತು ಯಾರ ಹತ್ರ ಕೇಳಬೇಕು? ಕೆಲವರಿಗಿರುತ್ತೆ, ಕೆಲವರಿಗೆ ಮಾಡೋಕ್ಕೆ ಕೆಲಸ ಇಲ್ಲದವ್ರಿಗಿರುತ್ತೆ. ಅಲ್ಲಿ ನೋಡ್ರಿ, ಅವರು ಸುಮ್ಮನೆ ಒಂದು ವಾಟರ್ ಟ್ಯಾಂಕ್ಗೆ CEO ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿಲ್ಲ PDO ಮಾಡ್ಬೇಕಾದ್ರೆ. ಹೌದು, PDO ಮಾಡ್ಬೇಕು, ಯಾಕೆ ಮಾಡಿಲ್ಲ ಅಂತ ಹೇಳೋಕೆ ಒಂದು ಭಯ ಪಟ್ಟಬೇಕಲ್ಲ PDOಗೆ. ಸೂಪರ್ 3 ಲೈವ್ ನಲ್ಲೇ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ CEO ಆಫೀಸ್ಗೆ ನುಗ್ಗಿ CEO ಶಶಿಧರ್ ಕುರೇರ ಜೊತೆ ಮಾತಾಡಿದ್ವಿ. 15 ದಿನದಲ್ಲಿ ಡೆಮಾಲಿಷ್ ಮಾಡ್ತೇವೆ ಅಂತ ಮಾತು ಕೊಟ್ಟಿದ್ರು. ಈಗ ತಾವು ನೋಡಿದಾಗೆ ನನಗೂ ವರದಿ ಬಂದಿದ್ದ ಪ್ರಕಾರ ಈಗ ಸುತ್ತುವರೆದು ಒಂದು 50 ಮೀಟರ್ ಝೋನನ್ನು ನಾವು ಅದನ್ನು ಪ್ರಾಪರಾಗಿ ಬ್ಯಾರಿಕೇಡಿಂಗ್ ಮಾಡಿಕೊಂಡು ಅಲ್ಲಿ ಯಾರು ದನಕರುಗಳಾಗಲಿ ಜನರಾಗಲಿ ಓಡಾಡ್ದಂಗೆ ನೋಡ್ಕೊಳ್ಳಿಕ್ಕೆ ಪ್ರೊಟೆಕ್ಷನ್ ಹಾಕ್ಲಿಕ್ಕೆ ಹೇಳ್ತೀನಿ. ಸೊ ನಾವೆಲ್ಲ ತೀರ್ಮಾನ ಮಾಡಿ ಅಲ್ಲಿ ಡೆಮೊಲೇಷನ್ ಆಗೋರಿಗೆ ಸೊ ವಿದಿನ್ 15 ಡೇಸ್ ನಾವು ಅದ್ರ ಮೇಲೆ ಕ್ರಮ ತಗೋತೀವಿ. ನಾವು ಅಧಿಕಾರಿ ಮಾತು ಕೇಳಿ ಸುಮ್ಮನೆ ಕೂತಿರ್ಲಿಲ್ಲ, ನಿರಂತರ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ವಿ. 2 ದಿನಗಳ ಹಿಂದೆ ನಮ್ಮ ಪ್ರತಿನಿಧಿಗೆ ಕಾಲ್ ಮಾಡಿ ಡೆಮಾಲಿಷ್ ಮಾಡ್ತಿದ್ದೇವೆ ಅಂತ ಮಾಹಿತಿ ಕೊಟ್ರು. ಮುಂದಾಗಿದ್ದೇನು ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ಸೀನ್ 1 ಬಂತು JCB ಬಂತು. ಪ್ರಾಣಕ್ಕೆ ಕುತ್ತಾಗಿದ್ದ ಓವರ್ ಹೆಡ್ ಟ್ಯಾಂಕ್ ಉರುಳಿಸಲು ನಂದವಾಡ ಗ್ರಾಮಕ್ಕೆ JCB ಎಂಟ್ರಿ ಕೊಟ್ಟೇ ಬಿಡ್ತು. ಸೀನ್ 2 ಟ್ಯಾಂಕ್ ಸುತ್ತ ಫುಲ್ ಕ್ಲೀನ್. JCB ಬರ್ತಿದ್ದಂತೆ ಓವರ್ ಹೆಡ್ ಟ್ಯಾಂಕ್ ಸುತ್ತ ಬೆಳೆದಿದ್ದ ಗಿಡಗಂಟಿಯನ್ನ ನೀಟಾಗಿ ಸ್ವಚ್ಛ ಮಾಡಲಾಯಿತು. ಸೀನ್ 3 ಹಗ್ಗದಿಂದ ಬೀಳಿಸಲು ಯತ್ನ. ಟ್ಯಾಂಕ್ ಸುತ್ತ ಯಾರು ಬರದಂತೆ ಮುಂಜಾಗ್ರತೆ ವಹಿಸಿ ಹಗ್ಗದಿಂದ JCBಗೆ ಕಟ್ಟಿ ಟ್ಯಾಂಕ್ ಉರುಳಿಸಲು ಯತ್ನಿಸಲಾಯಿತು.
ಸೀನ್ 4 ಎರಡನೇ ಪ್ರಯತ್ನಕ್ಕೆ ಉರುಳಿದ ಟ್ಯಾಂಕ್. ಕೊನೆಗೂ ಜೆಸಿಬಿಯಿಂದಲೇ ಹಗ್ಗ ಕಟ್ಟಿ ಎಳೆದು ದೈತ್ಯ ಟ್ಯಾಂಕ್ ಅನ್ನ ಮಕಾಡೆ ಮಲಗಿಸಲಾಯಿತು. ಸೀನ್ 5 ಜೆಸಿಬಿಗೆ ಡ್ರಿಲ್ಲಿಂಗ್ ಮಷೀನ್ ಫಿಕ್ಸ್. ಇನ್ನು ಟ್ಯಾಂಕ್ ಬೀಳಿಸ್ತಾ ಇದ್ದಂತೆ ಜೆಸಿಬಿಯ ಬಕೆಟ್ ತೆಗೆದು ಹೊಸ ಡ್ರಿಲ್ಲರ್ ಫಿಕ್ಸ್ ಮಾಡಲಾಯಿತು. ಸೀನ್ 6 ತೆರವು ಕಾರ್ಯ ಶುರು. ಡ್ರಿಲ್ಲಿಂಗ್ ಅಳವಡಿಸ್ತಾ ಇದ್ದಂತೆ ಜೆಸಿಬಿಯಿಂದ ತೆರವು ಕಾರ್ಯಾಚರಣೆ ಶುರು ಮಾಡಲಾಯಿತು. ಸೀನ್ 7 ಸೂಪರ್ 3 ಮಕ್ಕಳ ಧನ್ಯವಾದ. ಯಮ ಕಿಂಕರ್ನಂತಿದ್ದ ಟ್ಯಾಂಕ್ ಕೆಳಗೆ ನೂರಾರು ಮಕ್ಕಳು ಓಡಾಡ್ತಿದ್ರು. ಇದರಿಂದ ಪೋಷಕರು ಮಕ್ಕಳು ಭಯದಲ್ಲಿದ್ರು. ಇದೀಗ ಟ್ಯಾಂಕ್ ಡೆಮಾಲಿಷನ್ ಮಾಡ್ತಿದ್ದಂತೆ ಸೂಪರ್ 3ಗೆ ಮಕ್ಕಳು ಜೈಕಾರ ಹಾಕಿದ್ರು. ಓವರ್ ಹೆಡ್ ಟ್ಯಾಂಕ್ಗೆ ಸೂಪರ್ 3 ಡಿಚ್ಚಿ ಕೊಟ್ಟಿದ್ದು 5 ವರ್ಷದಿಂದ ಆಗದು ಕೇವಲ 20 ದಿನದಲ್ಲಿ ಆಗಿದೆ. ಜೀವ ಭಯದಲ್ಲಿದ್ದ ಜನರು ನೆಮ್ಮದಿಯಿಂದ ನಿದ್ದೆ ಮಾಡುವಂತಾಗಿದ್ದು ಸೂಪರ್ 3ಯಿಂದ ಇದು ನಮ್ಮ ಕಮಿಟ್ಮೆಂಟ್. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನಲ್ಲಿರ್ತಕ್ಕಂಥ ನಂದವಾಡಿಗೆ ಗ್ರಾಮದಲ್ಲಿ ಏನು 25 ವರ್ಷಗಳಿಂದ ಒಂದು ವಾಟರ್ ಟ್ಯಾಂಕ್ ಓವರ್ ಹೆಡ್ ಟ್ಯಾಂಕ್ ಹೊಂದಿತ್ತು. ಆ ಟ್ಯಾಂಕ್ ಸ್ಥಿತಿಲಾವಸ್ಥೆಯಲ್ಲಿ ಇದ್ದಿದ್ದ ಸುದ್ದಿಯನ್ನು ಕೂಡ ನಾವು ಈಗಾಗಲೇ ಪ್ರಸಾರ ಮಾಡಿದ್ವಿ. ಆ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಇವತ್ತಿನ ದಿವಸ ಆ ಒಂದು ಸ್ಥಿತಿಲಾವಸ್ಥೆಯಲ್ಲಿರ್ತಕ್ಕಂಥ ಟ್ಯಾಂಕನ್ನು ಡೆಮಾಲಿಷ್ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಇದು 1 ಲಕ್ಷ ಏನು ಲೀಟರ್ ನೀರು ಹಿಡಿತಕ್ಕಂಥ ವಾಟರ್ ಟ್ಯಾಂಕ್ ಆಗಿದ್ದು ಈಗಾಗಲೇ ಏನು ಸುತ್ತಮುತ್ತ ಇರತಕ್ಕಂಥ ಸಾಕಷ್ಟು ಮನೆಗಳು ಕೂಡ ಇದ್ದವು. ಇಲ್ಲಿ ಮಕ್ಕಳು ಕೂಡ ಓಡಾಡ್ತಾ ಇದ್ರು. ಇದು ಮುಖ್ಯ ರಸ್ತೆ ಆಗಿರೋದ್ರಿಂದನೂ ಕೂಡ ಸಾಕಷ್ಟು ಮಕ್ಕಳಾಗಿರ್ಬೋದು, ದನಕರುಗಳಾಗಿರ್ಬೋದು, ಈ ಒಂದು ಟ್ಯಾಂಕಿನಲ್ಲಿ ಏನು ಮನೆಗಳು ಕೂಡ ಜಾಸ್ತಿ ಇರೋದ್ರಿಂದ ಭಾಳಷ್ಟು ಎಷ್ಟೋ ಜನರು ಕೂಡ ಇಲ್ಲಿ ಏನು ಅಕ್ಕಪಕ್ಕದಲ್ಲಿದ್ದಂಥ ಜನರು ಕೂಡ ಕೈಯಲ್ಲಿ ಜೀವ ಹಿಡಿದು ರಾತ್ರಿ ಆದರೆ ಬೆಳಗ್ಗೆ ಯಾವಾಗಾಗಿತ್ತು, ಬೆಳಗಾದರೆ ರಾತ್ರಿ ಯಾವಾಗಾಗಿತ್ತು ಅಂತ ಜೀವನ ಕಳೀತಿರ್ತಕ್ಕಂಥ ಸಾಕಷ್ಟು ಜನರು ಕೂಡ ಈ ಒಂದು ಟ್ಯಾಂಕಿಗೋಸ್ಕರ ಭಾಳಷ್ಟು ಹೆದರಿಕೆಯಿಂದ ಜೀವನ ಮಾಡುವಂಥ ಪರಿಸ್ಥಿತಿ ಇತ್ತು. ಹೀಗಾಗಿ ಏನು ಆ ಒಂದು ಗ್ರಾಮಸ್ಥರು ಕೂಡ ಏನು ಒಂದು ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಮಾಹಿತಿ ತಿಳಿಸಿದ ತಕ್ಷಣವೇ ನಾವು ಇಲ್ಲಿ ಬಂದು ಒಂದು ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿದ ತಕ್ಷಣವೇ ಏನು ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಅವರನ್ನು ಪದೇ ಪದೇ ಬೆನ್ನು ಹತ್ತುವುದರ ಮುಖಾಂತರ ಅವರನ್ನು ಎಚ್ಚೆತ್ತುಗೊಳಿಸಿ ಇವತ್ತಿನ ದಿವಸ ಟ್ಯಾಂಕ್ ಡೆಮಾಲಿಷ್ ಮಾಡುವಲ್ಲಿ ಏನು ರಿಪಬ್ಲಿಕ್ ಕನ್ನಡ ಯಶಸ್ವಿ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.